ರಾಜ್ಯದಲ್ಲಿ ಮರು ಜಾತಿ ಜನಗಣತಿಗೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಘುನಾಥ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಜನಗಣತಿಯನ್ನ 17 ದಿನದಲ್ಲಿ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಇದು ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಧಾರ ಲಿಸ್ಟ್ ಆದೇಶದ ಮೇಲೆ ಜನಗಣತಿ ಮಾಡಬೇಕಾಗಿತ್ತು. ಈಗ ಎಲೆಕ್ಟ್ರಿಕ್ ಮೀಟರ್ ಲಿಸ್ಟ್ ಮೇಲೆ ಮಾಡಬೇಕು ಅಂತ ಬದಲಾವಣೆಯನ್ನ ಮಾಡಿದ್ರು. ಕ್ರೈಸ್ತ ಬ್ರಾಹ್ಮಣ, ಮುಜಾವರ್ ಮುಸ್ಲಿಂ ಬ್ರಾಹ್ಮಣರು, ವೇದವ್ಯಾಸ ಕ್ರೈಸ್ತ ಬ್ರಾಹ್ಮಣ ಸೇರಿದಂತೆ ಹಲವು ಹೊಸ ಜಾತಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧವಿದೆ ಅಂತ ತಿಳಿಸಿದ್ರು. ಇನ್ನು ರಾಜ್ಯ ಸರ್ಕಾರಕ್ಕೂ ಕೂಡ ಹಿಂದುಳಿದ ಆಯೋಗಕ್ಕೂ ಹೊಸ ಜಾತಿ ಗಣತಿ ಸೃಷ್ಟಿಸುವ ಹಕ್ಕಿಲ್ಲ. ಬ್ರಾಹ್ಮಣ ಉಪಪಂಗಡಗಳ ಪಟ್ಟಿಯನ್ನ ಮಾಡಬೇಕಿತ್ತು. ಸಮೀಕ್ಷೆ ಕೈಪಿಡಿಯಲ್ಲಿ 1561 ಹೊಸ ಜಾತಿ ಪಟ್ಟಿಯನ್ನ ತೋರಿಸಲಾಗಿದೆ. 60 ಪ್ರಶ್ನೆ ಇರಿಸುವ ಪಟ್ಟಿ ಇದೆ, ಮುಗಿಸ್ತಾರ ಅಂತ ರಘುನಾಥ್ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ. ಅದನ್ನೇ ನಾವು ಪ್ರಿಂಟ್ಔಟ್ ತಗೊಂಡಿರೋದ್ರಲ್ಲಿ 1561 ಜಾತಿಗಳು ಅಂತ ತೋರಿಸಿದೆ. ಅಂದ್ರೆ ಈ ಮೈನ್ ಕ್ಯಾಸ್ಟ್ ಅನ್ನೇ ಇಲ್ಲದೆ ತೋರಿಸೇ ಇಲ್ಲ. ಎಲ್ಲ 1561 ಮೈನ್ ಕ್ಯಾಸ್ಟ್ ಆಗ್ಬಿಟ್ಟಿದೆ. ಮೈನ್ ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಅಂತ ಇಲ್ಲವೇ ಇಲ್ಲ, ಅಲ್ಲಿ ಉಪಜಾತಿಗಳೇ ಇಲ್ಲ. 1561 ಮೈನ್ ಕ್ಯಾಸ್ಟ್ ಆಗ್ಬಿಟ್ಟಿದೆ. ಹಾಗಾಗಿ ಇದು ಹ್ಯಾಕ್ ಸಾಧ್ಯ? ಇದು ಖಂಡಿತವಾಗ್ಲೂ ಸರ್ವೆ ಮಾಡಕ್ಕೆ ಬಂದವ್ರಿಗೂ ತೊಂದರೆ ಆಗುತ್ತೆ, ಸರ್ವೆ ಭಾಗವಹಿಸೋರ್ಗೂ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಅಬ್ಜೆಕ್ಟ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ. ಅದನ್ನೇ ನಾವು ಪ್ರಿಂಟ್ಔಟ್ ತಗೊಂಡಿರೋದ್ರಲ್ಲಿ 1561 ಜಾತಿಗಳು ಅಂತ ತೋರಿಸಿದೆ. ಅಂದ್ರೆ ಈ ಮೈನ್ ಕ್ಯಾಸ್ಟ್ ಅನ್ನೇ ಇಲ್ಲದೆ ತೋರಿಸೇ ಇಲ್ಲ. ಎಲ್ಲ 1561 ಮೈನ್ ಕ್ಯಾಸ್ಟ್ ಆಗ್ಬಿಟ್ಟಿದೆ. ಮೈನ್ ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಅಂತ ಇಲ್ಲವೇ ಇಲ್ಲ, ಅಲ್ಲಿ ಉಪಜಾತಿಗಳೇ ಇಲ್ಲ. 1561 ಮೈನ್ ಕ್ಯಾಸ್ಟ್ ಆಗ್ಬಿಟ್ಟಿದೆ. ಹಾಗಾಗಿ ಇದು ಹ್ಯಾಕ್ ಸಾಧ್ಯ? ಇದು ಖಂಡಿತವಾಗ್ಲೂ ಸರ್ವೆ ಮಾಡಕ್ಕೆ ಬಂದವ್ರಿಗೂ ತೊಂದರೆ ಆಗುತ್ತೆ, ಸರ್ವೆ ಭಾಗವಹಿಸೋರ್ಗೂ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಅಬ್ಜೆಕ್ಟ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಸಾಮಾಜಿಕ